ಊರಿಗೊಬ್ಬ ಲಕ್ಷ್ಮೀ ದೇವಮ್ಮ ಇದ್ದರೆ ನಮ್ಮ ಭಾರತ ದೇಶದ ಅಗ್ರಿಕಲ್ಚರ್ ಎಲ್ಲೋ ಹೋಗ್ಬಿಡುತ್ತೆ. ಸ್ಕೂಲು, ಕಾಲೇಜುಗಳಲ್ಲಿ ಇವಾಗ ನಾವು ಹೆಂಗೆ ಫಿಸಿಕ್ಸು, ಸೈನ್ಸು, ಬಯಾಲಜಿ ಅಂತ ಹೆಂಗಿದೆಯೋ, ಅಗ್ರಿಕಲ್ಚರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಟರೆ ಹೆಂಗಿರುತ್ತೆ? ಇದನ್ನೇನೋ ಪ್ರಸ್ತಾಪ ಮಾಡಿದ್ರೆ ಯಾರಾದರೂ? ಮಾಡಿದ್ರೆ ಹೆಂಗಿರುತ್ತೆ? ಅಗ್ರಿಕಲ್ಚರ್ ಸಬ್ಜೆಕ್ಟು ನಿಮ್ಮ ಸಿಟಿಯವ್ರಿಗೆ ಮಾತ್ರ ಬೇಕು, ಹಳ್ಳಿಯವ್ರಿಗೆ ಬೇಕಾಗಿಲ್ಲ. ದೇರ್ ಲೈಫ್ ಇಟ್ ಸೆಲ್ಫ್ ಈಸ್ ಎ ಸಬ್ಜೆಕ್ಟ್. ಕರೆಕ್ಟ್. ನಿಮ್ಮ ಬೆಂಗಳೂರು ಸಿಟಿಯವ್ರಿಗೆ ಜೋಳ ಗೊತ್ತಿಲ್ಲ, ರಾಗಿ ಗೊತ್ತಿಲ್ಲ, ಭತ್ತ ಗೊತ್ತಿಲ್ಲ, ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಹಾಲೆಲ್ಲಿಂದ ಬರುತ್ತೆ ಅಂದರೆ ಬೂತಿಂದ ಅಂತಾನೆ. ಎಮ್ಮಿಂದ ಬರುತ್ತೋ ಆಕಳಿಂದ ಬರುತ್ತೋ ಗೊತ್ತಿಲ್ಲ ಅಲ್ವಾ. ಸಕ್ಕರೆ ಎಲ್ಲಿಂದ ಬರುತ್ತೆ ಅಂದರೆ ಅಂಗಡಿಯಿಂದ ಬರ್ತದೆ. ಹೌ ಹೊರ ಕಬ್ಬಿಂದ ಬರುತ್ತೆ ಗೊತ್ತಿಲ್ಲ. ಬಟ್ ಹಳ್ಳಿಯವ್ರಿಗೆ ಗೊತ್ತಿರ್ತದೆ ಮಾವಿನಕಾಯಿ ಯಾವುದು, ಹುಣಸೆಕಾಯಿ ಯಾವುದು, ರಾಗಿ ಯಾವುದು, ಜೋಳ ಯಾವುದು, ಭತ್ತ ಯಾವುದು. ದಟ್ ನಾಲೆಜ್ ಇಸ್ ದೇರ್. ಬಟ್ ಅದಕ್ಕೆ ಆಮೇಲೆ ನಾನು ಆವಾಗ ಇನ್ನೊಂದು ಸಜೆಸ್ಟ್ ಮಾಡಿದೆ, ಈ ಅಗ್ರಿಕಲ್ಚರ್ ಕಾಲೇಜ್ ಆ್ಯಂಡ್ ಸ್ಕೂಲ್ಗಳಿಂದ ದೇ ಶುಡ್ ಟೇಕ್ ಅಗ್ರಿ ಟೂರಿಸಮ್ ಅಂತ. ಅಗ್ರಿ ಟೂರಿಸಮ್ ನೀವು ಬರೀ ಎಲ್ಲೆಲ್ಲೋ ಕರ್ಕೊಂಡೋಗಿ ದೇವಸ್ಥಾನಗಳು ಶಿಲಾಬಾಲಿಕೆಗಳನ್ನು ತೋರಿಸ್ಕೊಂಡು ಬರೋಕ್ಕಿಂತ ನೀವು ರೈತರ ಫೀಲ್ಡಿಗೆ ಕರ್ಕೊಂಡೋಗಿ, ಹೈಸ್ಕೂಲಲ್ಲಿರೋ ಮಕ್ಕಳನ್ನ ರೈತರ ಫೀಲ್ಡಿಗೆ ಕರ್ಕೊಂಡೋಗಿ ಯಾವ ಬೆಳೆ ಏನು ಹೆಂಗಿದೆ ಏನಿದೆ, ಯಾರು ಎಸ್ಟಾಬ್ಲಿಷ್ಡ್ ರೈತರಿದ್ದಾರೆ, ಯಾರು ಮುಂದುವರಿದಂಥ ಕೃಷಿ ಮಾಡ್ತಾಯಿದ್ದಾರೆ ಅಂಥವ್ರು. ಉದಾಹರಣೆಗೆ ನಾನು ಮಂಡ್ಯ ಫಸ್ಟು ರೈತರೊಂದಿಗೆ ಒಂದು ದಿನ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಮಡುವಿನಕೋಡೆ ಅಂತ ಮಾಡಿದ್ವಿ. ಅಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಒಬ್ಬ ಹೆಣ್ಮಗಳು, ಅವ್ರದ್ದು 6 ಎಕರೆ ಜಮೀನಿದೆ. ನಮ್ದು ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋದರೆ ಅವರು ಎಲ್ಲ ಬೆಳೆ ಬೆಳೆದಿದ್ದಾರೆ. ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಹಸು ಸಾಗಾಣಿಕೆ, ಮತ್ತು ಅವ್ರು ಬೆಳೆದೇ ಇರೋ ಬೆಳೆನೇ ಇಲ್ಲ. ಮಾವಿನಿಂದ ಹಿಡ್ಕೊಂಡು ಹಲಸಿಂದ ಹಿಡ್ಕೊಂಡು ಕಬ್ಬು, ಜೋಳ, ರಾಗಿ ಎಲ್ಲ ಬೆಳೆ. ಭಾರಿ ಖುಷಿಯಾಯಿತು ನನಗೆ ಕೇಳಿದೆ. ಆಮೇಲೆ ಕೈ ತುಂಬ ಎಲ್ಲ ಬಂಗಾರ ಹಾಕ್ಕೊಂಡಿದ್ಲಮ್ಮ. ಅವತ್ತು ಅವ್ರ ಮಕ್ಕಳೆಲ್ಲ ಈಗೆಲ್ಲ ಬಂದ ಮಕ್ಕಳೆಲ್ಲ ಇದರಲ್ಲಿ ಇಲ್ಲಿ ಬೆಂಗಳೂರೆಲ್ಲ ಓದೋರು, ಇಂಜಿನಿಯರ್ಸ್ ಎಲ್ಲರನ್ನೂ ಕರೆಸಿದ್ದಾರೆ. ಇವತ್ತು ಮಿನಿಸ್ಟ್ರು ನಮ್ಮ ಮನೆಗೆ ಬರ್ತಾರೆ ಅಂತ ಹೋದಾಗ ನಾನು ಕೇಳಿದೆ, ಬಂಗಾರ ಎಲ್ಲ ಜೋರು ಹಾಕ್ಕೊಂಡಿದ್ದು ಏನಮ್ಮ, ಇಷ್ಟು ಜಮೀನಿದೆ, ಬಂಗಾರ ಇಷ್ಟೆಲ್ಲ ಹಾಕ್ಕೊಂಡಿದ್ದಿಲ್ಲ, ಎಲ್ಲಿಂದ ಬಂತು? ಆ ಹೆಣ್ಮಗಳು ಏನು ಹೇಳಬೇಕು, 35 ವರ್ಷದಿಂದ ಈ ಭೂಮಿಯಲ್ಲಿ ದುಡ್ದಿದ್ದಾನೆ ಸ್ವಾಮಿ, ಈ ಭೂಮಿ ತಾಯಿ ಕೊಟ್ಟಿದ್ದಾಳೆ ನನಗೆ. ನಾ ಹೇಳಿದೆ, ಊರಿಗೊಬ್ಬ ಲಕ್ಷ್ಮೀ ದೇವಮ್ಮ ಇದ್ದರೆ ನಮ್ಮ ಭಾರತ ದೇಶದ ಅಗ್ರಿಕಲ್ಚರ್ ಎಲ್ಲೋ ಹೋಗ್ಬಿಡ್ತದೆ ಅಲ್ವಾ. ಮಾರ್ಕೆಟಿಂಗು, ಮತ್ತು ಅದು ಮಾರ್ಕೆಟಿಂಗ್ ಅಲ್ಲ, ಅವರು ಆ ಎಲ್ಲ ಬೆಳೆಗಳನ್ನು ಬೆಳೆದು ಇವತ್ತು ಸಮೃದ್ಧಿಯಾಗಿದ್ದಾರೆ. ಆ ರೀತಿ ಇರುವಂಥ ರೈತರನ್ನ ಕರ್ಕೊಂಡೋಗಿ ತೋರಿಸ್ಬೇಕು ನಾವು ಮಕ್ಕಳಿಗೆ. ಅವ್ರಿಗೆ ಆ ನಾಲೆಜನ್ನು ಕೊಟ್ಟರೆ ಖಂಡಿತ ಅದು ಬೆನಿಫಿಟ್ ಆಗ್ತದೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮಾರ್ಕೆಟಿಂಗ್ ಇಲ್ಲ ನಮ್ಮ ರೈತರದು. ಬೆಳೀತಾರೆ, ಬೆಳೆದು ಅಲ್ಲೇ ಮನೆ ಬಾಗಿಲು ಕೊಡಬೇಕು, ಪಕ್ಕದೂರು ಸಂತೆ ಕೊಡಬೇಕು. ಅದನ್ನೇ ಹೊರಗಡೆ ತಗೊಂಡು ಹೋಗುವಂಥ ಬುದ್ಧಿ ಇಲ್ಲ. ಎಜುಕೇಟೆಡ್ ಆಗಿದ್ದಾರೆ, ಇದಾಗಿದ್ದಾರೆ, ಅವ್ರು ಮಾಡಿದ್ರಾಗುತ್ತೆ. ನಾನು ಮೊನ್ನೆ ಎಮ್ಮೆ ಕಟ್ಟಿದ ಮೇಲೆ ನಮ್ಮ ಫ್ರೆಂಡು ಕರ್ಕೊಂಡು ಹೋಗಿದ್ದೆ. ಅವರು ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ ಈ ಕ್ಯಾಟಲ್ ಫೀಡ್ದು, ಕುರಿಗೆ ಅದೆಲ್ಲ. ಅವರೊಂದು ಮಾತು ಹೇಳಿದ್ರು, ಸರ್ ಈಗ 50-60 ಲೀಟ್ರ್ ಹಾಲಿದೆ, ಈ 60 ಲೀಟ್ರ್ ನೀವು 48-49 ಕೊಡ್ತೀರಿ. ಯಾವುದಾದ್ರು ಒಬ್ಬ ಯುವಕ ಈ 60 ಲೀಟ್ರ್ ಹಾಲನ್ನ ತಗೊಂಡೋಗಿ ಹಿರೇಕೆರೂರಲ್ಲಿ ಕೊಟ್ಟರೆ 80 ರೂಪಾಯಿ ಲೀಟ್ರ್ ಸಿಗ್ತದೆ. 80 ರೂಪಾಯಿ ಎಮ್ಮೆ ಹಾಲು, ಗಟ್ಟಿ ಹಾಲು ಅಂತ ಹೇಳಿದರೆ 80 ರೂಪಾಯಿ ಸಿಗ್ತದೆ. ಎಷ್ಟಾಯಿತು? 30 ರೂಪಾಯಿ 1 ಲೀಟ್ರಿಗೆ. 60 ಲೀಟ್ರಿಗೆ 180 ರುಪೀಸ್. ಬೆಳಗ್ಗೆ 180, ಸಾಯಂಕಾಲ 180 ಅಂದರೆ ಎಷ್ಟಾಯಿತು? 360 ಇಂಟು 30 ದಿನ ಹಾಕಿ ಎಷ್ಟು 9,000, 10, 12,000 ರೂಪಾಯಿ ದುಡಿಮೆ ಆಗುತ್ತೆ. ಯಾಕೆ ಮಾಡಬಾರ್ದು? ಒಬ್ಬ ಯುವಕ ಇದನ್ನು ಮಾಡಿದರೆ 12,000 ದುಡಿಬೋದಲ್ಲ. ಅದು ನಾನು ಅದೇ ಎಮ್ಮೆ ಹಾಲನ್ನು ನೀವು ಪ್ಯಾಕೆಟ್ ಮಾಡಿಕೊಟ್ರೆ 100 ರೂಪಾಯಿ ಲೀಟ್ರ್ ಕೊಡ್ಬೋದು. ವ್ಯಾಲ್ಯೂಯೇಷನ್. ಇದು ಮಧ್ಯೆ ತಿನ್ನೋರು ಯಾರು? ಆ ಡೈರಿ ಕಲೆಕ್ಟ್ ಮಾಡ್ಕೊಂಡು ಹೋಗೋನು ಅವನು ತಿಂತಾನೆ ಹೊರತು ನಮ್ಮವ್ರು ಯಾರು ಈ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಸೊ ದಿಸ್ ಈಸ್ ಹೌ ಅವರ್ ಪೀಪಲ್, ಅವರ್ ಯಂಗ್ಸ್ಟರ್ಸ್, ದೇ ಶುಡ್ ಇನ್ವಾಲ್ವ್ ವಿತ್ ದಿ ಬಿಸ್ನೆಸ್ ಆ್ಯಂಡ್ ಅಗ್ರಿಕಲ್ಚರ್.